ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ವಾರದ ಮೊದಲನೇ ವಾರ ಸೋಮವಾರ, ಅದರಲ್ಲೂ ಕೂಡ ಸೋಮವಾರ ಅಂದ್ರೇ ಶಿವನ ವಾರ. ಈ ದಿನ ನಿಮಗೆ ಹೇಗಿರಬಹುದು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ, ಯೋಚನೆ ಮಾಡ್ತಿದ್ದೀರಾ ಅಂದರೆ ಖಂಡಿತ ಈ ಒಂದು ವಿಡಿಯೋ ನಿಮಗಾಗಿನೇ. ಇದೊಂದು ಲಾರ್ಡ್ ಶಿವ ಅವರ ಒಂದು ದಿವ್ಯ ಶಕ್ತಿಯಿಂದ ಗೈಡ್ ಆಗಿರೋ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಓಂ ನಮಃ ಶಿವಾಯ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡಿ ನಂತರ ಕಾರ್ಡ್ ರೀಡಿಂಗನ್ನು ಶುರು ಮಾಡೋಣ. ಈ ದಿನದ ಬಗ್ಗೆ ನಿಖರವಾಗಿ ನೀವು ತಿಳ್ಕೋಬೇಕು ಅನ್ನೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ನಿಮಗೆ ಬರೋ ಸಂದೇಶ ಮಧ್ಯದಲ್ಲಿ ಇರಬಹುದು ಅಥವಾ ಕೊನೆಯಲ್ಲಿ ನಿಮ್ಮ ಜೀವನಕ್ಕೆ ತುಂಬ ಮುಖ್ಯವಾದ ಒಂದು ಸೂಚನೆ ಕೂಡ ಇರ್ಬೋದು. ಆದ್ದರಿಂದ ಗಮನದಿಂದ ನೋಡಿ. ನಿಮ್ಮ ಇಂಟ್ಯೂಷನ್ ಯಾವ ಕಾರ್ಡನ್ನು ಹೇಳುತ್ತೋ ಆ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡಿ. ಆದರೆ ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ಒಂದು ಸಂದೇಶದ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಒಳ್ಳೆಯ ವಿಡಿಯೋಸ್ ನನ್ನ ಚಾನಲಲ್ಲಿ ನೋಡಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅವರು ಖಂಡಿತ ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಪರಶಿವನ ಒಂದು ಎನರ್ಜಿನ ನಿಮ್ಮ ಜೀವನದಲ್ಲಿ ಬರಮಾಡ್ಕೊಳ್ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಟೈಪ್ ಮಾಡಿ ಪರಶಿವನ ಅನುಗ್ರಹಕ್ಕೆ ಪಾತ್ರರಾಗಿ. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ ಒಂದು ಪರಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಓಂ ನಮಃ ಶಿವಾಯ ಅನ್ನೋ ಒಂದು ಬೀಜ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಮೂರರಲ್ಲಿ ಯಾವುದು ಕಾರ್ಡ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಆ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮಗೆ ಬಂದಿರುವಂತಹ ಕಾರ್ಡು ವೈರಾಗ್ಯ. ವೈರಾಗ್ಯ ಅಂದ್ರೇ ಡಿಟ್ಯಾಚ್ಮೆಂಟ್ ಅಂತ ಅರ್ಥ. ಅಂದರೆ ಎಲ್ಲದನ್ನು ಬಿಟ್ಟುಬಿಡೋದು ಅಂತ ಅಲ್ಲ, ಆದರೆ ಅತಿಯಾಗಿ ಅಂಟಿಕೊಳ್ಳೋದೇ ಸ್ವಲ್ಪ ದೂರನೇ ಉಳಿಯುವಂಥದ್ದು ಅಂತ ಅರ್ಥ ಕೂಡ ಆಗುತ್ತೆ. ಇದು ಶಾಂತಿ, ಸಮತೋಲನ, ಒಳಗಿನ ಸ್ಪಷ್ಟತೆಯನ್ನು ಸೂಚಿಸ್ತಾ ಇರುವಂಥ, ನಿಖರವಾಗಿ ಸೂಚನೆ ಕೊಡ್ತಾ ಇರುವಂಥದ್ದು ಶಿವ ಅವರು ನಿಮಗೆ. ಈ ದಿನ ಸ್ವಲ್ಪ ಡ್ರಾಮಾ, ಹೈ ಕ್ಲಾರಿಟಿ ಇರುವಂಥದ್ದು ನಡೆಯುತ್ತೆ. ಅಂದರೆ ಕೆಲವೊಂದು ವಿಷಯಗಳು ನಿಮ್ಮ ಮನಸ್ಸನ್ನು ಕಾಡಬಹುದು, ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಡ್ರಾಮ್ಯಾಟಿಕ್ ಆಗಿರುವಂಥ ಒಂದು ವಿಷಯಗಳು ಕೂಡ ನಿಮ್ಮ ಜೀವನದಲ್ಲಿ ನಡೀಬೋದು. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗಿ, ಆದರೆ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ದಿನ ನೀವು ತುಂಬ ಎಮೋಷನ್ಗಿಂತ ಲಾಜಿಕಲ್ ಆಗಿ ಒಂದು ನಿರ್ಧಾರ ತಗೊಳ್ಳೋದು ಒಳ್ಳೆಯದಾಗಿರುತ್ತೆ. ಯಾವತ್ತೂ ಕೂಡ ನಾವು ಎಮೋಷ್ನಲ್ ಆಗಿ ಇದ್ದಾಗ ನಿರ್ಧಾರ ತಗೊಳ್ಳೋದು ಸರಿಯಾದ ನಿರ್ಧಾರ ಆಗಿರೋದಿಲ್ಲ. ಕೋಪದಲ್ಲಾಗಿರ್ಬೋದು ಅಥವಾ ತುಂಬ ದುಃಖದಲ್ಲಿದ್ದಾಗ ನಾವು ತಗೊಳ್ಳುವಂಥ ನಿರ್ಧಾರಗಳು ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಕೆಲವರು ನಿಮ್ಮಿಂದ ದೂರ ಕೂಡ ಆಗೋ ರೀತಿ ಕಾಣಿಸ್ತಾ ಇದ್ದಾರೆ, ಅಥವಾ ನೀವು ಸ್ವಲ್ಪ ದೂರವಾಗುವಂಥ ಆಯ್ಕೆ ಕೂಡ ಮಾಡ್ಕೊಳ್ಳೋ ರೀತಿ ಒಂದು ಚಾನ್ಸಸ್ ಇದೆ. ನೆಗೆಟಿವಿಟಿ ಅಂತ ಅಲ್ಲ, ಆದರೆ ನಿಮ್ಮ ಎನರ್ಜಿ ಒಂದು ಪ್ರೊಟೆಕ್ಷನ್ ಆಗುವಂಥ ಒಂದು ದಿನ ಇದು ಅಂತ ಕಾಣಿಸ್ತಿದೆ. ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ಮತ್ತು ಒಂದು ಡಿಸಿಷನಲ್ಲಿ ಕ್ಲಾರಿಟಿ ಇರಲಿ. ಎಮೋಷನಲ್ಲಿ ಯಾವುದೇ ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ. ಓವರ್ ಥಿಂಕಿಂಗ್, ತುಂಬ ಯೋಚನೆ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೀವು ಏನು ಮುಖ್ಯ ಅನ್ನೋದನ್ನು ಸ್ಪಷ್ಟವಾಗಿ ಅಂದರೆ ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಯಾವುದು ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ತುಂಬ ಡಿಟ್ಯಾಚ್ಡ್ ಆಗಿ ತುಂಬ ಯೋಚನೆ ಮಾಡದೆ ಕೂಡ ಉಳಿಯೋದು ಒಳ್ಳೆಯದಲ್ಲ. ಆದಷ್ಟು ಒಂದು ಬ್ಯಾಲೆನ್ಸಿಂಗ್ ಆಗಿದ್ದಾಗ ತುಂಬಾ ಒಂದು ಚೆನ್ನಾಗಿರುತ್ತೆ. ತುಂಬ ಓವರ್ ಕನೆಕ್ಟೆಡ್ ಆಗಿರೋವಾಗಲೂ ಕೂಡ ನಮಗೆ ಒಂದು ಒಳ್ಳೆಯ ಡಿಸಿಷನ್ ತೊಗೊಳಕ್ಕೆ ಆಗೋದಿಲ್ಲ. ಹಾಗಾಗಿ ಮಿಡಲಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಗಿದ್ದಾಗ ನಿಮ್ಮ ಮೈಂಡ್ಸೆಟ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಮುಖ್ಯ ಸಂಬಂಧಗಳೇನಿದೆ ನಿಮ್ಮ ಜೀವನದಲ್ಲಿ ಅದಕ್ಕೆ ಒಂದು ಕಮ್ಯುನಿಕೇಷನ್ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಯಾವುದು ಬೇಡ ಅನ್ನೋ ಒಂದು ವೈರಾಗ್ಯ ನಿಮ್ಮ ಜೀವನದಲ್ಲಿ ಕಾಣ್ತಾ ಇರುವಂಥದ್ದು. ಆದರೆ ಇದೆಲ್ಲದನ್ನು ಬಿಟ್ಟು ಒಂದು ಎನರ್ಜಿ ಏನಿದೆ, ಪಾಸಿಟಿವ್ ಎನರ್ಜಿ, ಅದನ್ನು ಉಳಿಸ್ಕೊಡಿ. ನಿಮ್ಮ ಒಂದು ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳ್ತಾ ಇದೆ ಅದನ್ನು ಕೇಳಿಸ್ಕೊಳ್ಳಿ. ಸೈಲೆಂಟ್ ಆಗಿದ್ದಾಗ ನಿಮ್ಮ ಒಂದು ಆತ್ಮವೇ ನಿಮ್ಮ ಜೊತೆ ಮಾತಾಡುತ್ತೆ, ನಿಮ್ಮ ಇಂಟ್ಯೂಷನ್ ನಿಮ್ಮ ಜೊತೆ ಮಾತಾಡುತ್ತೆ. ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಕೂಡ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅರ್ಥ ಆಗುತ್ತೆ. ನಮ್ಮ ದೇಹದಲ್ಲಿರುವ ಎಲ್ಲ ಚಕ್ರಗಳು ಸರಿಯಾಗಿ ಕೆಲಸ ನಿರ್ವಹಿಸಿದಾಗ ಮಾತ್ರನೇ ನಾವು ಒಂದು ಒಳ್ಳೆಯ ಡಿಸಿಷನ್ ತೊಗೊಳಕ್ಕಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿರುವ ಎಲ್ಲ ಚಕ್ರಗಳು ಸರಿಯಾಗಿ ಕೆಲಸ ನಿರ್ವಹಿಸಬೇಕು ಅಂದರೆ ನಾವು ಕ್ರಿಸ್ಟಲ್ಗಳ ಸಹಾಯವನ್ನು ಕೂಡ ಪಡ್ಕೊಳ್ಬಹುದು. ಯಾರಿಗೆಲ್ಲ ಸಮಸ್ಯೆಗಳಿಂದ ಮುಕ್ತಿ ಬೇಕಾಗಿದೆ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಬೆಳವಣಿಗೆ ಬೇಕಾಗಿದೆ, ನಿಮಗೆ ಒಂದು ರಕ್ಷಣೆ ಅನ್ನೋದು ಬೇಕಾಗಿದೆ, ಅವರು ಖಂಡಿತ
ಈ ಒಂದು ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದು ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಮುಕ್ತಿ ಅನ್ನೋದು ಕೂಡ ಸಿಗುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂಥದ್ದು ಇನ್ನರ್ ಫೈರ್. ಅಂದ್ರೇ ನಿಮ್ಮೊಳಗಡೆ ಇರೋ ಒಂದು ಶಕ್ತಿ, ಉತ್ಸಾಹ, ಹೋರಾಟ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಏನಿದೆ, ಆಕ್ಷನ್ ತಗೊಳ್ಳೋ ಒಂದು ಎನರ್ಜಿ ಏನಿದೆ, ಅಂದರೆ ಕುಂಡಲಿನಿ ಶಕ್ತಿ ಒಂದು ಜಾಗೃತ ಆಗ್ತಾ ಇರೋ ಒಂದು ಸಂಕೇತ ಕೂಡ ಆಗಿರುತ್ತೆ. ಸೊ ಲಾರ್ಡ್ ಶಿವ ಅವರ ತಾಂಡವ ಎನರ್ಜಿ, ಪವರ್ ಟ್ರಾನ್ಸ್ಫಾರ್ಮೇಷನ್ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ನಿಮಗೆ ಒಳಗಿಂದಲೇ ಏನಾದರೂ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಯಾಕೆಂದರೆ ಈ ದಿನ ನೀವು ಹೈ ಎನರ್ಜೆಟಿಕ್ ಆಗಿರ್ತೀರ. ಸೊ ಯಾವುದೆಲ್ಲ ಒಂದು ಅರ್ಧ ಮಾಡಿ ಕೆಲಸಗಳನ್ನು ಬಿಟ್ಟಿರ್ತೀರಲ್ವ, ಅದೆಲ್ಲ ಕೂಡ ಸ್ಟಾರ್ಟ್ ಮಾಡೋ ಒಂದು ಶಕ್ತಿ ಈ ದಿನ ನಿಮಗೆ ಸಿಗುತ್ತೆ. ನೀವು ತುಂಬ ಒಂದು ಬೇಗ ನಿರ್ಧಾರಗಳನ್ನು ಕೂಡ ತಗೊಳ್ಳುವಂತಹ ದಿನ ಇದಾಗಿರುತ್ತೆ. ತುಂಬ ಒಂದು ಕಾಂಪಿಟೇಟಿವ್ ಫೀಲಿಂಗು ಈ ದಿನ ಕಾಣ್ತಾ ಇರುವಂಥದ್ದು. ಧೈರ್ಯ, ಕಾನ್ಫಿಡೆನ್ಸ್ ಎಲ್ಲನೂ ಹೆಚ್ಚಾಗುತ್ತೆ. ನೀವು ನಿಮ್ಮ ಪರವಾಗಿ ನಿಲ್ಲೋ ಒಂದು ದಿನ ಆಗಿರುತ್ತೆ. ತುಂಬ ಪ್ರೊಡಕ್ಟಿವಿಟಿ ಕೂಡ ಕಾಣ್ತಾ ಇರುವಂಥದ್ದು. ಹೊಸ ಅವಕಾಶಗಳು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ತುಂಬ ಹೈ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಜಾಗ್ರತೆ ಕೂಡ ಇರಬೇಕಾಗುತ್ತೆ. ಸ್ವಲ್ಪ ಜಗಳಗಳಾಗೋ ರೀತಿ ಒಂದು ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ತುಂಬ ಬೇಗ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಕೆಲವೊಂದು ಸಲ ತಪ್ಪು ನಿರ್ಧಾರಗಳನ್ನು ಕೂಡ ತಗೊಳ್ಳೋ ಒಂದು ಎನರ್ಜಿ ಈ ದಿನ ಕಾಣ್ತಾ ಇರುವಂಥದ್ದು. ನಿಮ್ಮ ಎನರ್ಜಿನ ಸರಿಯಾದ ದಾರಿಗೆ ಹಾಕಬೇಕಾಗುತ್ತೆ. ಇದು ಇವತ್ತಿನ ಗೈಡೆನ್ಸ್ ಆಗಿರುತ್ತೆ. ಮಾತಾಡೋದಕ್ಕಿಂತ ಮೊದಲು ಒಂದು 2 ನಿಮಿಷಗಳ ಕಾಲ ಯೋಚನೆ ಮಾಡಿ ಮಾತಾಡಿ. ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ, ಯಾಕೆಂದರೆ ಫೈರ್ ಬ್ಯಾಲೆನ್ಸ್ ಆಗಬೇಕಾಗಿರುತ್ತೆ. ಈ ದಿನ ನಿಮ್ಮ ದಿನ. ನೀವೇನು ಆಕ್ಷನ್ ತಗೊಳ್ತೀರೋ ಅದೆಲ್ಲದರಲ್ಲೂ ಗೆಲ್ಲೋ ದಿನ ಆಗಿರುತ್ತೆ. ನಿಮ್ಮ ಒಳಗಿನ ಶಕ್ತಿಯನ್ನು ಕಂಟ್ರೋಲ್ ಮಾಡ್ತೀರಾ ಅಂದರೆ ನೀವು ಇವತ್ತು ತುಂಬ ಒಂದು ದೊಡ್ಡ ಸ್ಟೆಪ್ ಕೂಡ ತಗೊಳ್ಬೋದು. ಒಂದು ಸಕ್ಸಸ್ಸನ್ನು ಕಾಣ್ತೀರಾ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಶಿವನ ಸಂದೇಶ ಏನಿದೆ ಅಂದರೆ ಸಮಾಧಿ ಕಾರ್ಡ್ ಬಂದಿದೆ. ಅಂದ್ರೇ ಪೂರ್ಣ ಲೀನತೆ ಅಂತ ಅರ್ಥ. ಅಂದರೆ ಮನಸ್ಸು, ಭಾವನೆ, ಚಿಂತನೆಗಳನ್ನು ಮೀರಿ ಹೋಗೋ ಒಂದು ಡೀಪ್ ಆಗಿರೋ ಒಂದು ಶಾಂತಿಯಾಗಿರುವಂಥ ಒಂದು ಸ್ಟೇಟ್, ಅವೇರ್ನೆಸ್ ಸ್ಟೇಟ್ ಅನ್ನೋದು ಹಂತ ಅನ್ನೋದು ನೀವು ತಲುಪ್ತಾ ಇದ್ದೀರಾ ಅಂತ ಅರ್ಥ. ಅಂದರೆ ತುಂಬ ಎಕ್ಸ್ಟ್ರೀಮ್ ಕ್ಲಾರಿಟಿ ನಿಮ್ಮ ಲೈಫಲ್ಲಿ ಸಿಗುತ್ತೆ. ತುಂಬ ಒಂದು ಆತ್ಮದ ಜೊತೆ ನಿಮಗೆ ಸಂಪರ್ಕ ಸಿಗುವಂಥ ಒಂದು ಸಂಕೇತ ಇದಾಗಿರುತ್ತೆ. ಅಂದರೆ ನಿಮ್ಮದೇ ಆತ್ಮದ ಜೊತೆ. ಸೊ ಈ ಎನರ್ಜಿ ಲಾರ್ಡ್ ಶಿವ ಅವರ ಒಂದು ಧ್ಯಾನ ಸ್ಥಿತಿ. ಅವರು ಹೇಗೆ ಧ್ಯಾನ ಮಾಡ್ತಿರ್ತಾರೆ, ಯಾವುದೇ ಒಂದು ಅಡೆತಡೆಗಳು ಬಂದರೂ ಕೂಡ, ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್ ಬಂದರೂ ಕೂಡ ಅವರ ಒಂದು ಧ್ಯಾನವನ್ನು ಬಿಡೋದಿಲ್ಲ. ಅದೇ ರೀತಿ ನಿಮ್ಮ ದಿನ ಕೂಡ ಇರುತ್ತೆ. ತುಂಬ ಒಂದು ಸ್ಲೋ ಆಗಿ, ಡೀಪಾಗಿ ಮತ್ತು ಶಾಂತವಾಗಿರೋ ಒಂದು ಎನರ್ಜಿ ಈ ದಿನ ನಿಮಗೆ ಕಾಣಿಸ್ತಾ ಇರುವಂಥದ್ದು. ಹೊರಗಡೆ ಗದ್ದಲಕ್ಕಿಂತ ಒಳಗಿನ ಶಾಂತಿ ಹೆಚ್ಚು ಫೀಲ್ ಆಗ್ತಾ ಇರುವಂಥ ದಿನ ಇದಾಗಿದೆ. ನೀವು ಸ್ವಲ್ಪ ಅಲೋನ್ ಟೈಮ್ ಬೇಕು ಅಂತ ಕೂಡ ಅನ್ನಿಸ್ಬಹುದು. ಡಿಸಿಷನ್ಗಳು ಕ್ಲಿಯರ್ ಆಗಿ ಮೈಂಡಿಂದ ಬರುವಂಥ ದಿನ ಇದಾಗಿದೆ. ನಿಮ್ಮ ಇಂಟ್ಯೂಷನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಮನಸ್ಸು ತುಂಬಾ ಕ್ಲಿಯರ್ ಆಗಿರುತ್ತೆ ಮತ್ತು ಇಮೋಷನ್ಸ್ ಎಲ್ಲ ಒಂದು ಬ್ಯಾಲೆನ್ಸ್ ಆಗಿರುತ್ತೆ. ಓವರ್ ಥಿಂಕಿಂಗ್ ಎಲ್ಲ ಕಡಿಮೆ ಇರುತ್ತೆ ಈ ದಿನ. ನೀವು ಒಳಗಿನ ಉತ್ತರಗಳನ್ನು, ನಿಮ್ಮ ಅಂತರಾತ್ಮದಲ್ಲಿ ಏನು ಬರುತ್ತೆ ಆ ಒಂದು ಉತ್ತರಗಳನ್ನು ಈ ದಿನ ಕೇಳಿಸ್ಕೊಳ್ತೀರಾ. ಸಾಧ್ಯವಾದಷ್ಟು ಧ್ಯಾನ, ಪ್ರಾರ್ಥನೆ, ಸ್ಪಿರಿಚುವಲ್ ವರ್ಕ್ಗೆ ಇದೊಂದು ಬೆಸ್ಟ್ ದಿನ ಅಂತಲೇ ಹೇಳ್ಬೋದು. ಕನ್ಫ್ಯೂಷನ್ಸ್ ಏನೇನಿದೆ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ನೀವು ನಿಮಗೆ ತುಂಬ ಹತ್ತಿರ ಆಗ್ತಾ ಇದ್ದೀರಾ. ಈಲಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಇದೆ. ಆದರೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾವುದರಲ್ಲಿ ಅಂತ ಹೇಳಿದ್ರೆ, ತುಂಬ ಇಂಟ್ರೋವರ್ಟ್ ಆಗಿರೋದ್ರಿಂದ, ತುಂಬ ನಿಮಗೆ ನೀವೇ ಒಬ್ಬರೇ ಇರೋದ್ರಿಂದ ಒಂದು ಸೋಷಿಯಲ್ ಕನೆಕ್ಷನ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಅದನ್ನು ನೋಡ್ಕೋಬೇಕಾಗುತ್ತೆ. ರಿಯಲ್ ವರ್ಲ್ಡ್ ಕೆಲಸಗಳನ್ನು ಡಿಲೇ ಮಾಡೋದಕ್ಕೆ ಹೋಗಬೇಡಿ. ನನಗೆ ಏನೂ ಬೇಡ ಅನ್ನೋ ಒಂದು ಸ್ಟೇಟಲ್ಲಿ ಸ್ಟಕ್ ಆಗೋ ರೀತಿ ಕಾಣ್ತಾ ಇದ್ದೀರಾ. ಕನಿಷ್ಠ 10ರಿಂದ 15 ನಿಮಿಷ ಆದರೂ ಕೂಡ ಮೆಡಿಟೇಷನ್ ಮಾಡಿ. ಫೋನು ಮತ್ತು ಡಿಸ್ಟ್ರಾಕ್ಷನ್ಗಳು ಏನಿದೆ ಅದರಿಂದ ಸ್ವಲ್ಪ ದೂರ ಇರಿ. ಆದಷ್ಟು ನಿಮ್ಮ ಅಂತರಾತ್ಮದ ಜೊತೆ ಕನೆಕ್ಟೆಡ್ ಆಗಿರಿ. ಸಾಧ್ಯ ಆದರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಜರ್ನಲಿಂಗ್ ಕೂಡ ಮಾಡ್ಬೋದು. ಈ ದಿನ ಶಾಂತಿಯಲ್ಲಿ ಉತ್ತರ ಸಿಗೋ ದಿನ ಆಗಿರುತ್ತೆ. ನೀವು ಹೊರಗಡೆ ಹುಡುಕೋದು ಬೇಡ. ನೀವು ಆಯ್ಕೆ ಮಾಡ್ಕೊಂಡಿರುವ ಒಂದು ಕಾರ್ಡ್ಗಳಿಗೆ ಬಂದಿರುವಂಥ ಸಂದೇಶಗಳು ನಿಮಗೆ ಖಂಡಿತ ರೆಸಿನೇಟ್ ಆಗಿದೆ ಅಂದರೆ ಅದು ಕೋಇನ್ಸಿಡೆನ್ಸ್ ಅಲ್ಲ. ಖಂಡಿತ ನಿಮಗಾಗಿ ಒಂದು ಪರಶಿವನಿಂದ ಬಂದಿರೋ ಒಂದು ದಿವ್ಯವಾದ ಸೂಚನೆ ಅಂತಲೇ ಹೇಳ್ಬೋದು. ನಿಮಗೆ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕು ಮತ್ತು ಯಾವ ಟಾಪಿಕಲ್ಲಿ, ಯಾವ ವಿಷಯದಲ್ಲಿ ಟ್ಯಾರೋಟ್ ರೀಡಿಂಗ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸಾಧ್ಯವಾದಷ್ಟು ಪರಿಹಾರಗಳು ಮತ್ತು ಆ ಒಂದು ವಿಷಯಕ್ಕೆ ಸಂಬಂಧಿಸಿದ ಒಂದು ವಿಡಿಯೋಗಳನ್ನು ನಾನು ಖಂಡಿತ ಮಾಡ್ತೇನೆ. ಪರಶಿವನ ಆಶೀರ್ವಾದ ಸದಾ ನಿಮ್ಮ ಜೊತೆಲಿರಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಪವರ್ಫುಲ್ ರೀಡಿಂಗ್ ಜೊತೆ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಶುಭ ದಿನ.